ಹೆಲೋ ಎವ್ರಿವನ್. ಸೊ ನನ್ನ ಲಾಸ್ಟ್ 2 ವೀಡಿಯೋಸಲ್ಲಿ SIR ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ SIR ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಾದ್ಮೇಲೆ ನಮ್ಮದು ಮೊಬೈಲ್ ನಂಬರ್ ಮತ್ತು ವೋಟರ್ ID ನಂಬರ್ನ ಲಿಂಕ್ ಮಾಡಬೇಕಂತೆ, ವಿಚ್ ಇಸ್ ಅ ಕಂಪಲ್ಸರಿ ಸ್ಟೆಪ್ ಇನ್ SIR ಪ್ರೊಸೆಸ್. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಇದರಲ್ಲಿ ಮೊಬೈಲ್ ನಂಬರ್ ಮತ್ತು ವೋಟರ್ ID ಹೇಗೆ ಲಿಂಕ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವೋಟರ್ ECI ಅಂತ ಲಿಂಕ್ ನೀವು ಆ್ಯಪ್ ಮೂಲಕನೂ ಇದು ಮಾಡಬಹುದು. ನಾನು ವೆಬ್ಸೈಟಿಂದ ತೋರಿಸ್ತಿದ್ದೀನಿ. ಈ ಫಸ್ಟ್ voters.eci.government.in ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಿಂದ ಮುಂಚೆ ನಾವು ಈಸಿಯಾಗಿ ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡೋಣ. ಓಕೆ, ಸೊ ಈ ಡೆಸ್ಕ್ಟಾಪ್ ಸೈಟ್ ಅಂದರೆ ನಿಮಗೆ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ನೀವೇನು ಮಾಡಬೇಕು, ಲಾಗಿನ್ ಮಾಡಬೇಕು. ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಲಾಗಿನ್. ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಮಾಡಿ, ಇಲ್ಲಾಂದರೆ ಇಲ್ಲಿ ಸೈನ್ ಆಪ್ಷನ್ ಇರುತ್ತೆ, ಸೈನ್ ಅಪ್ ಮಾಡಿ. ನಂದು ಆಲ್ರೆಡಿ ಅಕೌಂಟ್ ಇದೆ, ಅದಕ್ಕೆ ನಾನು ಲಾಗಿನ್ ಮಾಡ್ತಿದ್ದೀನಿ. ಸೊ ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆರ್ ನಿಮ್ಮದು ವೋಟರ್ ID ನಂಬರ್ ಏನಾದರೂ ಹಾಕಿದೆ. ಈಗ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ತೀನಿ. ಓಕೆ, ರಿಕ್ವೆಸ್ಟ್ OTP, ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದು ಹಾಕಬೇಕು. ನೆಕ್ಸ್ಟ್ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮದು ಅಕೌಂಟ್ ಲಾಗಿನ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಕೆಳಗಡೆ ಬನ್ನಿ ಸ್ವಲ್ಪ. ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಗ್ರೀನ್ ಕಲರಲ್ಲಿ ಲೆಫ್ಟ್ ಸೈಡಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಇರುತ್ತೆ. ಅದರಲ್ಲಿ ಫಿಲ್ ಫಾರ್ಮ್ 8 ಆಸ್ ಯು ಕ್ಯಾನ್ ಸಿ ಹಿಯರ್, ಫಿಲ್ ಫಾರ್ಮ್ 8 ಅಲ್ಲಿರುತ್ತೆ. ಆದಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಫಾರ್ ಸೆಲ್ಫ್ ಆರ್ ಅದರ್ ಎಲೆಕ್ಟ್ರಾಲ್, ಸೆಲ್ಫ್ ಅಂದರೆ ನಿಮಗೋಸ್ಕರ ಮಾಡ್ತಿದ್ದೀರಾ ಅಂದರೆ ನಿಮ್ದು ಎಪಿಕ್ ನಂಬರ್ ಹಾಕಿ, ಬೇರೆಯವರಿಗೆ ಮಾಡ್ತಿದ್ದೀರಾ ಅಂದರೆ ಅದರ್ ಎಲೆಕ್ಟ್ರಾಲ್ ಅಂತ ಹಾಕಿ. ಈಗ ನಾನು ನನಗೋಸ್ಕರ ಮಾಡ್ತಿದ್ದೀನಿ, ಆ ಎಪಿಕ್ ನಂಬರ್ನ ಎಂಟರ್ ಮಾಡ್ತೀನಿ. ಓಕೆ, ನಂದು ಇಲ್ಲಿ ಎಪಿಕ್ ನಂಬರ್, ನಾನು ಅಪ್ಲಿಕೇಶನ್ ಫಾರ್ ಸೆಲ್ಫ್ ಅಂತ ಕ್ಲಿಕ್ ಮಾಡಿ ಎಪಿಕ್ ನಂಬರ್ನ, ನಂದು ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರ್ನ ಹಾಕಿದ್ದೀನಿ. ಆ್ಯಂಡ್ ಐ ಕ್ಲಿಕ್ ಆನ್ ಸಬ್ಮಿಟ್. ಓಕೆ, ಸಬ್ಮಿಟ್ ಕ್ಲಿಕ್ ಮಾಡಾದ್ಮೇಲೆ ಇವ್ರದ್ದು ಇಲ್ಲಿ ಡೀಟೇಲ್ಸ್ ಬರುತ್ತೆ. ಓಕೆ, ನಂದು ಸ್ಟೇಟ್, AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ಈಗ ಪ್ರೆಸೆಂಟ್ ಏನೇನಿದೆ ಅದೆಲ್ಲ ಬರುತ್ತೆ. ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್, ಪ್ಲೀಸ್ ಎನ್ಶೋರ್ ಯುವರ್ ನೇಮ್ ಆನ್ ವೋಟರ್ ID ಈಸ್ ಆಸ್ ಸೇಮ್ ದಟ್ ಆನ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡಲ್ಲಿ ಏನು ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಏನಂದರೆ ಆಧಾರ್ ಕಾರ್ಡ್ ಮತ್ತು ವೋಟರ್ IDನಲ್ಲಿ ಸೇಮ್ ನೇಮ್ ಇರಬೇಕು. ಆವಾಗ ನಾವು ಲಿಂಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇದೆ. ಅಪ್ಲಿಕೇಶನ್ ಫಾರ್ ಯಾವುದಕ್ಕೆ ಹಾಕ್ತಿದ್ದೀವಿ ನಾವು, ಇಲ್ಲಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂದರೆ ಅಡ್ರೆಸ್ ಚೇಂಜ್ ಮಾಡ್ತಿದ್ದೀವಾ, ಅಥವಾ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ರೋಲ್ ಅಂದರೆ ಏನಾದರೂ ಕರೆಕ್ಷನ್ಸ್ ಇದೆಯಾ, ಅಥವಾ ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಇದೆ. ನಾವೀಗ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ತಿದ್ದೀವಿ. ಸೊ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು 5 ಸ್ಟೆಪ್ಸ್ ಇದೆ. ಆ 5 ಸ್ಟೆಪ್ಸು ನೀವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ ಫಸ್ಟ್ ನಿಮ್ಮ ಎಲ್ಲ ಡೀಟೇಲ್ಸ್ ಬರುತ್ತೆ, ಲೈಕ್ ಸ್ಟೇಟ್, ಡಿಸ್ಟಿಕ್. ನೆಕ್ಸ್ಟ್ ಫಸ್ಟ್ ಫಾರ್ಮಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಫಾರ್ಮ್ ಬಿ, ಲೈಕ್ ನೆಕ್ಸ್ಟ್ ಬಿ ಸೆಕ್ಷನಲ್ಲಿ ನಿಮ್ಮ ನೇಮ್ ಆಫ್ ದ ಅಪ್ಲಿಕೆಂಟ್ ಆ್ಯಂಡ್ ಎಪಿಕ್ ನಂಬರ್ ಇರುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್ ಬೇಕಂದರೆ ನೀವು ಟಿಕ್ ಮಾಡ್ಬೋದು, ಇಲ್ಲ ಅಂದರೆ ಯು ಕ್ಯಾನ್ ಲೀವ್ ಇಟ್ ಆಸ್ ಇಟ್ ಈಸ್. ನಾನು ಹಾಕ್ತೀನಿ. ಇಲ್ಲಿ ನಾನು ಆಧಾರ್ ನಂಬರ್ನ ಹಾಕಿದ್ದೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳ್ತಿದ್ದೆ, ಮೊಬೈಲ್ ನಂಬರ್ ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಮೊಬೈಲ್ ನಂಬರ್ನ ಹಾಕ್ತೀನಿ. ಇಲ್ಲಿ ನಾವು ಲಿಂಕ್ ಮಾಡೋಕ್ಕೆ ಹೋಗ್ತಿಲ್ಲ, ಇಲ್ಲಿ ಜಸ್ಟ್ ಮೊಬೈಲ್ ನಂಬರ್ ಯಾವುದಾದ್ರೂ ನೀವು ಹಾಕ್ಬೋದು. ಹಾಕಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದರಲ್ಲಿ ಏನಿದೆ ಅಂದರೆ ನೀವು ಇಲ್ಲಿ ಫಸ್ಟ್ ಮೇಲೆ ಇನ್ ಸಿ ಸೆಕ್ಷನ್ ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್, ಇಲ್ಲಿ ಏನು ಅಂದರೆ ಈ ಸೆಕ್ಷನಲ್ಲಿ ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ರೂಲ್, ಅಲ್ಲಿ ನಾವು ಏನು ಮೊಬೈಲ್ ನಂಬರ್ನ ಹಾಕ್ತಿದ್ದೀವಿ. ಸೊ ಮೊಬೈಲ್ ನಂಬರಿಗೆ ಕ್ಲಿಕ್ ಮಾಡಿ, ಇಲ್ಲಿ ಕರೆಕ್ಟ್ ಮೊಬೈಲ್ ನಂಬರ್ನ ಹಾಕಬೇಕು. ಸೊ ಇಲ್ಲಿ ನಾವು ಮೊಬೈಲ್ ನಂಬರ್ನ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ಲೇಸ್ ಕೇಳುತ್ತೆ. ಪ್ಲೇಸ್ ನಿಮ್ದು ಏನು ಪ್ಲೇಸ್ ಇದೆ ಅದು ಹಾಕಿ ನೆಕ್ಸ್ಟ್ ಇಲ್ಲಿ ನೀವು ಕ್ಯಾಪ್ಚಾ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಾದ್ಮೇಲೆ ಸೆಂಡ್ OTP ಅಂತ ಇರುತ್ತೆ. ಯಾವ ನಂಬರ್ ನೀವು ಹಾಕಿರ್ತೀರಾ ಅದಕ್ಕೆ OTP ಸೆಂಡ್ ಆಗುತ್ತೆ. ಕರೆಕ್ಟಾಗಿ ಕ್ಯಾಪ್ಚಾ ಹಾಕಬೇಕು. OTP ಹೋಗುತ್ತೆ, ಯಾವ ನಂಬರ್ ಇರುತ್ತೆ ಆ ನಂಬರಿಗೆ OTP ಹೋಗುತ್ತೆ. ಸೊ OTP ಹಾಕಾದ್ಮೇಲೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮ್ಮದು ಇಲ್ಲಿ ಕಂಪ್ಲೀಟ್ ಫಾರ್ಮ್ ಲೈಕ್ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದು ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್, ಕರೆಕ್ಟ್ ಇಲ್ಲ ಅಂದರೆ ನೀವು ಇಲ್ಲಿ ಕೀಪ್ ಎಡಿಟಿಂಗ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಮತ್ತೆ ಹೋಗಿ ಎಡಿಟ್ ಮಾಡ್ಕೋಬೋದು. ಕರೆಕ್ಟ್ ಇದ್ದರೆ ಈ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು. ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್, ಶೋರ್ ಇದ್ದರೆ ಎಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ನಿಮ್ಮದು ಆಧಾರ್ ನಂಬರ್ ಏನಿರುತ್ತೆ ಅದು ಎಂಟರ್ ಮಾಡಬೇಕು. ಆಧಾರ್ ನಂಬರಲ್ಲಿ ಯಾರು ನಂಬರ್ ಇರುತ್ತೆ ಅವರಿಗೆ OTP ಹೋಗುತ್ತೆ, ಗೆಟ್ OTP ಹಾಕಾದ್ಮೇಲೆ ಆ ಹಿಯರ್ ಬೈ ಇಲ್ಲಿ ಟಿಕ್ ಮಾಡಬೇಕು. ನೀವು ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಇಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ, ರೆಫರೆನ್ಸ್ ನಂಬರ್ ಆರ್ ಅಕ್ನಾಲೇಜ್ಮೆಂಟ್ ನಂಬರ್, ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಹಾಕೊಳ್ಳಿ. ಸೊ ದಿಸ್ ಈಸ್ ಹೌ ಯು ಲಿಂಕ್ ಯುವರ್ ವೋಟರ್ ID ನಂಬರ್ ಆ್ಯಂಡ್ ವಿತ್ ಯೋರ್ ಮೊಬೈಲ್ ನಂಬರ್. ಈಗ ನೀವು ಟ್ರ್ಯಾಕ್ ಮಾಡಬೇಕಂದ್ರೆ ಅಪ್ಲಿಕೇಶನ್ ಅದೇ ಸೇಮ್ ವೆಬ್ಸೈಟಿಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ರೈಟ್ ಸೈಡಲ್ಲಿ ಥರ್ಡ್ ಕಾಲಮಲ್ಲಿ ಇರುತ್ತೆ, ಅಲ್ಲಿ ಹೋಗಬೇಕು. ಇಲ್ಲಿ ನಿಮ್ಮದು ರೆಫರೆನ್ಸ್ ಅಕ್ನಾಲೇಜ್ಮೆಂಟ್ ನಂಬರ್ ನೀವು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಲ್ಲಿ ರೆಫರೆನ್ಸ್ ನಂಬರ್ ಅದೇ ಸೇಮ್ ನಂಬರ್ ಇರುತ್ತೆ. ಅಲ್ಲಿ ನೀವು ಅಕ್ನಾಲೇಜ್ಮೆಂಟ್ ನಂಬರ್ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮದು ಟ್ರ್ಯಾಕಿಂಗ್ ID ಎಲ್ಲ ತೋರಿಸುತ್ತೆ. ಅಂದರೆ ಅದು ಸಬ್ಮಿಟ್ ಆಗಿದೆಯಾ, ಡಿಸ್ಪ್ಯಾಚ್ ಆಗಿದೆಯಾ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸುತ್ತೆ. ಥ್ಯಾಂಕ್ ಯು.